ಹಲೋ, ಹಾಯ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಒಂದು ಎಮ್ಮಿ ವೆಜ್ ಬ್ರೆಡ್ ಕಟ್ಲೆಟ್ ಮಾಡ್ತಾಯಿದ್ದೀನಿ ನೋಡಿ. 1 ಪೌಂಡ್ ಬ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ ಹಚ್ಚಿದೊಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬೀಟ್ರೋಟ್, ಒಂದಿಲ್ಲ ದೊಡ್ಡದು, ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಆಮೇಲೆ ಇದು ಆಲೂ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಆಲೂ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಇದು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಇಷ್ಟು ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ, ಟೀ ಕಾಫಿ ಜೊತೆಗೆ. ಆಮೇಲೆ ಸ್ವಲ್ಪ ಇದು ಹಸಿಮೆಣ್ಸಿನ್ಕಾಯಿ ಒಂದು 4 ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಆಮೇಲೆ ಜೀರಾ ಪೌಡ್ರ್ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ಡನ್ನ ಆಮೇಲೆ ರೋಸ್ಟಾಗಿ ಕರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಮ್ಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಇವಾಗ ನನಗೆ ಇದು ತುಂಬ ಇಷ್ಟ, ನಮ್ಮ ಮಕ್ಕಳಿಗೂ ಇಷ್ಟ. ಬರೀ ಕ್ಯಾರೆಟ್ ಕಟ್ಲೆಟ್ ಮಾಡಿದರೆ ಅದು ಸ್ವೀಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಇದು ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ಬಿದ್ದುಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಧಾನ, ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಸಂಜೆ ಹೊತ್ತು ತಿನ್ನೋಕ್ಕೆ. ಸಾಸಿವೆ ಜೀರಿಗೆ ಫಸ್ಟಿಗೆ ಹಾಕ್ಬಿಡ್ತೀನಿ. ಅದು ಪಟ ಅನ್ನೋಕ್ಕೆ ಶುರು ಆದಮೇಲೆ ಆನಿಯನ್ ಹಚ್ಚಿದಿಲ್ಲ, ಆನಿಯನ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ನಾನು ಅರಿಶಿನ ಪುಡಿ ಸ್ವಲ್ಪ ಹಾಕ್ತೀನಿ. ಆಮೇಲೆ ಇದೆಲ್ಲ ಫ್ರೈ ಆದ ತಕ್ಷಣ ಚಿಲ್ಲಿ, ಇದು ಗ್ರೀನ್ ಚಿಲ್ಲಿ ಒಂದು ಹಾಕ್ತೀನಿ. ಆಮೇಲೆ ಇದು ಧನಿಯಾ ಪೌಡರ್ನು ಇದು ಕೊತ್ತಂಬರಿ ಸೊಪ್ಪು ಹಚ್ಚಿದಿದೆಯಲ್ಲ ಅದು ಹಾಕ್ಕೊಂಡು ಬಿಡ್ತೀನಿ. ಅದು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅದ್ರ ಜೊತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತೀನಿ. ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕಿದರೆ, ಈರುಳ್ಳಿ, ಟೊಮೆಟೊ ಯಾವುದಕ್ಕೇ ಆಗಲಿ ನೀವು ಒಂದು ಸ್ವಲ್ಪ ಹಾಕಿಬಿಟ್ರೆ ಬೇಗ ಫ್ರೈ ಆಗುತ್ತೆ. ಆಮೇಲೆ ಕ್ಯಾರೆಟು, ಬೀಟ್ರೋಟು, ಲಾಸ್ಟಲ್ಲಿ ಇದು ಆಲೂಗಡ್ಡೆ, ಯಾಕಂದರೆ ಆಲೂಗಡ್ಡೆ ಬೇಗ ಬೆಂದು ಹೋಗ್ಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಹಾಕಿಬಿಡ್ತೀನಿ. ಅದು ತರಿಯಾಗಿ ತುರ್ಕೊಂಡಿದ್ದೀನಿ. ಇದು ಹಾಕಿಬಿಟ್ರಂತೂ ಇನ್ನೂ ತುಂಬ ಬೊಮ್ಮಟಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಟ್ರೈ ಮಾಡ್ಬೋದು, ನೀವು ಮಾಡಿರ್ಬೋದು, ಆದರೆ ನಾನು ಮಾಡೋ ರೀತಿ ತೋರಿಸ್ತಾ ಇದ್ದೀನಿ. ನನಗೆ ಇದು ಈಸಿಯಾಗಿ ಈವ್ನಿಂಗು ಸಂಜೆ ಏನಾದರೂ ತಿಂಡಿ ಕಾಫಿ ಜೊತೆ ಮಕ್ಕಳಿಗೆ ಬೇಕಂದರೆ ಇದು ಮಾಡಿಕೊಡ್ತಾ ಇದ್ದೆ ನಾನು ಮುಂಚಿಂದನೂ. ಸ್ವಲ್ಪ ಹಾಗೆ ಮುಚ್ಚಿ ಇಟ್ಟರೆ ಫುಲ್ ಫ್ರೈ ಆಗಿಬಿಡುತ್ತೆ. ಆಮೇಲೆ ತಣ್ಣಗಾದ ಮೇಲೆ ಎಲ್ಲ ಬಿಲ್ಲೆ ಉಂಡೆ ಥರ ಮಾಡಿ ಇಟ್ಕೊಂಡು ಈ ಥರ ಕಾವಲಿ ಇದರಲ್ಲಿ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು. ಇದು ತುಂಬ ಚೆನ್ನಾಗಿದೆ, ಈ ಮೆಟೀರಿಯಲು ತುಂಬ ದಪ್ಪಾಗಿರುತ್ತೆ ಫ್ರೆಂಡ್ಸ್. ಇದು ನಿಧಾನಾಗಿ ಬೇಯ್ತದೆ. ಬಿಲ್ಲೆ ಮಾಡಿ ಹಾಕ್ಕೊಂಡು ಅದ್ರ ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಸಣ್ಣ ಉರಿಯಲ್ಲಿ. ಒಬ್ಬೊಬ್ರು ಏನು ಮಾಡ್ತಾರೆ, ಜಾಸ್ತಿ ಎಣ್ಣೆಲಿ ಹಾಕಿ ಕರೆದು ಬಿಡ್ತಾರೆ. ನಮಗೆ ಡೀಪ್ ಫ್ರೈ ಅಷ್ಟು ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ಹೆಲ್ತಿಗೂ ಒಳ್ಳೆಯದು, ಡಯಟ್ ಮಾಡೋವರಿಗಂತೂ ತುಂಬ ಒಳ್ಳೆಯದಲ್ವಾ. ಆಮೇಲೆ ಬೆಂದಿರುತ್ತೆ, ಉಲ್ಟ ಹಾಕಿಬಿಟ್ಟು ಮತ್ತು ಆಯ್ತು ಫ್ರೆಂಡ್, ಇವತ್ತಿನ ಇದನ್ನು ಮುಗಿಸ್ತಾ ಇದ್ದೀನಿ. ಬಾಯ್, ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.